ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತರಾಗಿದ್ದಾರೆ. ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರೆ ನೀವು ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂಥ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದನೇ ಉತ್ತರ ಕೊಡ್ಬೇಕಷ್ಟೇ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್. ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ. ತುಂಬ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಭಾಳ ಖುಷಿಯಾಗಿ ಬೆರೀತಿದ್ದಂಥ ಹುಡುಗ. ನೂರಾರು ಕನಸುಗಳನ್ನು ಕಟ್ಟಿದ್ದಂಥ ಹುಡುಗ. ಹೊಸದಾಗಿ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂಥ ಹುಡುಗ. ಇಂಥ ಬೆಳೀತಾ ಇದ್ದಂಥ ಯುವಕರಿಗೆ ಮಗ ಮತ್ತು ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರು ಅಂದರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟದ ಮಾಡಬಾರ್ದು ಅನ್ಸಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಹೆಂಗೆ ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಶಿ ಈಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ. ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನೆನ್ನೆನೇ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸಮಾಜ ಸಿಡಿದು ಹೇಳ್ತದೆ. ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶನ. ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತರಾಗಿದ್ದಾರೆ. ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರೆ ನೀವು ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂಥ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದನೇ ಉತ್ತರ ಕೊಡ್ಬೇಕಷ್ಟೇ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್. ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ. ತುಂಬ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಭಾಳ ಖುಷಿಯಾಗಿ ಬೆರೀತಿದ್ದಂಥ ಹುಡುಗ. ನೂರಾರು ಕನಸುಗಳನ್ನು ಕಟ್ಟಿದ್ದಂಥ ಹುಡುಗ. ಹೊಸದಾಗಿ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂಥ ಹುಡುಗ. ಇಂಥ ಬೆಳೀತಾ ಇದ್ದಂಥ ಯುವಕರಿಗೆ ಮಗ ಮತ್ತು ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರು ಅಂದರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟದ ಮಾಡಬಾರ್ದು ಅನ್ಸಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಹೆಂಗೆ? ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಶಿ ಈಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ. ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನೆನ್ನೆನೇ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸಮಾಜ ಸಿಡಿದು ಹೇಳ್ತದೆ. ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶನ. ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತರಾಗಿದ್ದಾರೆ.
ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರಿ ನೀವು. ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂಥ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನಿಸುತ್ತೆ. ಇಲ್ಲದೆ ಹೋದರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದನೇ ಉತ್ತರ ಕೊಡಬೇಕಷ್ಟೆ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್. ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ, ತುಂಬ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಭಾಳ ಖುಷಿಯಾಗಿ ಬೆರೀತಿದ್ದಂಥ ಹುಡುಗ, ನೂರಾರು ಕನಸುಗಳನ್ನು ಕಟ್ಟಿದ್ದಂಥ ಹುಡುಗ, ಹೊಸದಾಗಿ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂಥ ಹುಡುಗ, ಇಂಥ ಬೆಳೀತಾ ಇದ್ದಂಥ ಯುವಕರಿಗೆ ಮಗ ಮತ್ತು ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರು ಅಂದರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟದ ಮಾತಾಡ್ಬೋದು, ಮಾಡಬಾರ್ದು ಅನ್ಸಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಹೆಂಗೆ ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಶಿ ಈಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ, ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನೆನ್ನೆನೇ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನು ಸಹಿಸ್ಕೊಳಕ್ಕಾಗಲ್ಲ. ಸಮಾಜ ಸಿಡಿದು ಹೇಳ್ತದೆ, ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶನ. ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತರಾಗಿದ್ದಾರೆ. ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರಿ ನೀವು. ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂಥ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನಿಸುತ್ತೆ. ಇಲ್ಲದೆ ಹೋದರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದನೇ ಉತ್ತರ ಕೊಡಬೇಕಷ್ಟೆ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್. ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ, ತುಂಬ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಭಾಳ ಖುಷಿಯಾಗಿ ಬೆರೀತಿದ್ದಂಥ ಹುಡುಗ, ನೂರಾರು ಕನಸುಗಳನ್ನು ಕಟ್ಟಿದ್ದಂಥ ಹುಡುಗ, ಹೊಸದಾಗಿ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂಥ ಹುಡುಗ, ಇಂಥ ಬೆಳೀತಾ ಇದ್ದಂಥ ಯುವಕರಿಗೆ ಮಗ ಮತ್ತು ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರು ಅಂದರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟದ ಮಾತಾಡ್ಬೋದು, ಮಾಡಬಾರ್ದು ಅನ್ಸಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಹೆಂಗೆ? ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಶಿ ಈಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ, ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನೆನ್ನೆನೇ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನು ಸಹಿಸ್ಕೊಳಕ್ಕಾಗಲ್ಲ. ಸಮಾಜ ಸಿಡಿದು ಹೇಳ್ತದೆ, ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶನ. ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.